ನಮಸ್ಕಾರ. ದೈವ ಸಂಗಮ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ. ಭಾರತ ಸಮನ್ವತೆಯಿಂದ ಕೂಡಿದ ದೇಶ. ಸರ್ವಧರ್ಮದವರನ್ನು ಸಮಾನತೆಯಿಂದ ಪ್ರೀತಿ ಗೌರವಗಳಿಂದ ಕಾಣುವಂತಹ ದೇಶ ನಮ್ಮದು. ವಿವಿಧ ಆಚರಣೆಗಳು ಸರ್ವಧರ್ಮದವರನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡು ಸಮಾನತೆಯಿಂದ ಏಕತಾನತೆಯಿಂದ ಕೂಡಿದ ಸಂಸ್ಕೃತಿಯನ್ನು ಜಗತ್ತಿಗೆ ಸಾರುವಂತಹ ದೇಶ ನಮ್ಮದು. ನಮ್ಮ ಹಿಂದೂ ಹಬ್ಬಗಳ ಹಾಗೆಯೇ ಕ್ರೈಸ್ತ ಧರ್ಮೀಯರೂ ಕೂಡ ಕ್ರಿಸ್ಮಸ್ ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಈ ದಿನ ಕ್ರಿಸ್ಮಸ್ ಹಬ್ಬದ ವಿಶೇಷತೆ, ವೈವಿಧ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲ ಹಬ್ಬಗಳ ಥರಾನೇ ಕ್ರಿಸ್ಮಸ್ ಹಬ್ಬವನ್ನು ಕೂಡ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಈ ಕ್ರಿಸ್ಮಸ್ ಹಬ್ಬದ ವಿಶೇಷತೆ ಏನು, ವೈವಿಧ್ಯತೆ ಏನು, ಏತಕ್ಕಾಗಿ ಇದನ್ನ ಆಚರಿಸ್ತಾರೆ ಅನ್ನೋದನ್ನ ಇವತ್ತು ತಿಳಿದುಕೊಳ್ಳೋಣ. ನಮ್ಮೊಂದಿಗೆ ಈ ದಿನ ಪಾದ್ರಿಯವರಾದ ಶ್ರೀ ಜಾನ್ಸನ್ ರವರು ಇದ್ದಾರೆ. ಅವರನ್ನ ಮಾತನಾಡಿಸೋಣ. ಬೈಬಲ್ ಅನ್ನೋದು ನಿಮ್ಮ ಒಂದು ಗ್ರಂಥದಲ್ಲಿ ಏನು ಅಂದ್ರೆ ಇದು ಬಹಳ ಜನರಿಗೆ ಗೊತ್ತಿರೋದಿಲ್ಲ. ಲೈಕ್ ಎಲ್ಲಾ ಧರ್ಮದವರು ಒಂದೇ ಅಂಶವನ್ನ ಹೇಳ್ತಾರೆ. ಅಂದ್ರೆ ದೇವರು ನಮ್ಮನ್ನ, ನಾವು ಅವನನ್ನ ಪ್ರೀತಿಯಿಂದ ಕಾಣ್ಬೇಕು, ಅವನನ್ನ ಸ್ಮರಿಸ್ಬೇಕು, ಅವನಲ್ಲಿ ಒಂದಾಗ್ಬೇಕು ಅಂತ. ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಜನಗಳಿಗೆ ಅಂತ? ಕ್ರಿಸ್ಮಸ್ ದಿನ ದೇವರು ತನ್ನ ಪ್ರೀತಿಯನ್ನು ನಮ್ಗೆ ತೋರಿಸಿರುವ ದಿನ. ದಟ್ ಗಾಡ್ ಲವ್ಸ್ ಅಸ್. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ದೇವರು ನಮ್ಮ ಮೇಲೆ ಕೋಪ ಇಟ್ಟಿಲ್ಲ. ಕೆಲವರಿಗೆ ದೇವರಂದ್ರೆ ಭಯ. ಅದು ಬೇಡ. ನಾನು ನಿಮ್ಮನ್ನು ಪ್ರೀತಿಸುವ ದೇವನಂತ ದೇವರು ತೋರಿಸಿರುವ ದಿನ ಕ್ರಿಸ್ಮಸ್ ದಿನ. ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ನಮ್ಮ ಪ್ರಾರ್ಥನೆಗಳು ಅಂಗೀಕರಿಸಿ ನಮ್ಮ ಒಂದೊಂದು ವಿಷಯಗಳಿಗೆ ಸದುತ್ತರವನ್ನು ದಯಪಾಲಿಸುವ ಆ ಒಂದು ಹೃದಯ ಇರುವ ದೇವರು ಅಂತ ಆತನು ತೋರಿಸಿರುವ ದಿನ. ಅಂತ ಪ್ರತ್ಯೇಕ ದಿನದಲ್ಲಿ ನಾವು ಒಬ್ಬೊಬ್ಬರಿಗೆ ಪ್ರೀತಿ ತೋರಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುವ ವಿಷಯ. ಪ್ರತ್ಯೇಕವಾಗಿ ಈಗ ಸೋ ಮೆನಿ ಡಿವಿಷನ್ಸ್, ಸೋ ಮೆನಿ ಸೆಪರೇಷನ್ಸ್. ಸೊ ಅದೆಲ್ಲ ಒಂದೊಂದ್ ಕಡೆ ಇದ್ದೇ ಇರುತ್ತೆ. ಇಟ್ಸ್ ಎ ಪಾರ್ಟ್ ಆಫ್ ಹ್ಯೂಮನ್ ಸೊಸೈಟಿ, ಅನ್ಫಾರ್ಚುನೇಟ್ಲಿ. ಆದ್ರೆ ಅಕಾರ್ಡಿಂಗ್ ಟು ದ ಬೈಬಲ್ ವಿ ಶುಡ್ ಲವ್ ಒನ್ ಅನದರ್. ಅಂಡ್ ದೇವರು ಕೊಟ್ಟಿರುವ ಈ ಒಂದು ಲೈಫ್ ನಲ್ಲಿ ನಾವು ದೇವರ ಪ್ರೀತಿಯನ್ನು ಒಬ್ಬೊಬ್ಬರಿಗೆ ತೋರಿಸ್ಬೇಕಂತ ಈ ಕ್ರಿಸ್ಮಸ್ ನ ಮೆಸೇಜ್. ಸರಿ, ಈಗ ಜೀಸಸ್ ಅಥವಾ ಯೇಸುವಿನ ತಾಯಿ ಮೇರಿ ಅಂತ ಗೊತ್ತು. ಹಾಗಾಗಿ ಯೇಸುವನ್ನ ಯಾವಾಗ ಪೂಜೆ ಮಾಡ್ತಾರೆ, ಹಾಗೆಯೇ ಮೇರಿಯನ್ನ ಕೂಡ ಪೂಜೆ ಮಾಡೋದನ್ನ ನೋಡಿದ್ದೀನಿ. ಇದಕ್ಕೆ ವ್ಯತ್ಯಾಸ ಏನಾದ್ರೂ ಇದೆಯಾ? ಹಾಗೇನೆ ಅದು ಒಂದೇ ದಿನ ಇಬ್ಬರನ್ನ ಸ್ಮರಿಸ್ತಾರ? ಇದರ ಬಗ್ಗೆ ಕೆಲವು ಮಾಹಿತಿಯನ್ನ ಕೊಡ್ಬೇಕು. ಸೊ ಯೇಸು ಸ್ವಾಮಿಗೆ ಮಾಡುವ ಆರಾಧನೆ, ಮದರ್ ಮೇರಿಗೆ ಮಾಡುವ ಆರಾಧನೆಯಲ್ಲಿ ತುಂಬಾ ವ್ಯತ್ಯಾಸ ಇದೆ. ಸೊ ಎಲ್ಲಾ ಕ್ರಿಶ್ಚಿಯನ್ಸು ಯೇಸು ಸ್ವಾಮಿಗೆ, ರೋಮನ್ ಕ್ಯಾಥಲಿಕ್ಸ್ ಆಗ್ಲಿ, ಪ್ರಾಟೆಸ್ಟೆಂಟ್ಸ್ ಆಗ್ಲಿ, ಪೆಂಟಿಕಾಸ್ಟಲ್ಸ್ ಆಗ್ಲಿ, ಎಲ್ಲಾ ಗ್ರೂಪ್ಸು ಯೇಸು ಸ್ವಾಮಿಗೆ ಆರಾಧನೆ ಮಾಡ್ತಾರೆ. ಆತನು ದೇವನು, ದೇವಕುಮಾರನು, ಆತನಿಗೆ ಎಲ್ಲರೂ ಆರಾಧನೆ ಮಾಡ್ತಾರೆ. ಮದರ್ ಮೇರಿಗೆ ಕ್ಯಾಥಲಿಕ್ ಪೀಪಲ್ ಆರಾಧನೆ ಮಾಡ್ತಾರೆ. ಅದಕ್ಕೆ ಕಾರಣ ಅವರು ಆಚರಿಸಿರುವ ಕಲಾಚಾರದಲ್ಲಿ, ಅವರ ಒಂದು ನಂಬಿಕೆಯಲ್ಲಿ, ನಾಟ್ ಓನ್ಲಿ ಫಾರ್ ಜೀಸಸ್, ಈವನ್ ಫಾರ್ ದ ಮದರ್ ನಾವು ಆರಾಧನೆ ಮಾಡ್ಬೇಕಂತ ಅವ್ರದ್ದು ಒಂದು ಕ್ರಿಯೆ, ಅವ್ರದ್ದೊಂದು ಪ್ರತ್ಯೇಕವಾದ ನಂಬಿಕೆ ಇದೆ. ಬಟ್ ಅದರ್ ಕ್ರಿಶ್ಚಿಯನ್ಸ್ ಯೇಸು ಸ್ವಾಮಿಗೆ ಆರಾಧನೆ ಮಾಡ್ತಾರೆ, ಮದರ್ ಮೇರಿಗೆ ಬಹುಮಾನ, ರೆಸ್ಪೆಕ್ಟ್ ಮಾಡ್ತಾರೆ. ಬಟ್ ಎರಡು ಒಂದೇ ದಿನದಲ್ಲಿ ಮಾಡಲ್ಲ. ಮದರ್ ಮೇರಿಗೆ ಯೂಶುವಲಿ ಲಾಸ್ಟ್ ವೀಕ್ ಆಫ್ ಆಗಸ್ಟ್, ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಲ್ಲಿ ಕ್ಯಾಥಲಿಕ್ ಚರ್ಚ್ ಅಲ್ಲಿ ನೊವಿನೋ ಅಂತ ಹೇಳ್ತಾರೆ. ಮದರ್ ಮೇರಿಗೆ ಅವರು ಆಚರಣೆ ಮಾಡ್ತಾರೆ, ಸ್ಮರಿಸೋದು, ಆರಾಧನೆ ಮಾಡೋದು. ಬಟ್ ಕ್ರಿಸ್ಮಸ್ ದಿನ, ಈಸ್ಟರ್ ದಿನ ಅವರು ಯೇಸು ಸ್ವಾಮಿಗೆ ಮಾತ್ರ ಆರಾಧನೆ ಮಾಡ್ತಾರೆ. ಬಟ್ ಒಂದು ವಿಷಯ ಏನಂದ್ರೆ, ಅನೇಕ ಕಡೆಗಳಲ್ಲಿ, ಮನೆಗಳಾಗ್ಲಿ, ಚರ್ಚ್ಗಳಾಗ್ಲಿ, ಅನೇಕ ಕ್ಯಾಥಲಿಕ್ ಸಂಪ್ರದಾಯದಲ್ಲಿ ಅವರು ಎಲ್ಲಿ ಯೇಸು ಸ್ವಾಮಿಯ ಫೋಟೋ ಇಟ್ಟಿರ್ತಾರೋ ಅಲ್ಲಿ ಮದರ್ ಮೇರಿ ಫೋಟೋನು ಇಟ್ಟಿರ್ತಾರೆ. ದಟ್ ಇಸ್ ಮೋರ್ ಲೈಕ್ ಅ ಕಲ್ಚರ್.
ಓಕೆ. ಅದಕ್ಕೆ ಬೈಬಲ್ ಅಲ್ಲಿ ಪ್ರತ್ಯೇಕವಾದ ಇನ್ಸ್ಟ್ರಕ್ಷನ್ಸ್ ಇಲ್ಲ. ಬೈಬಲ್ ಅಲ್ಲಿ ಇಟ್ಸ್ ಅಬೌಟ್ ಜೀಸಸ್ ಕ್ರೈಸ್ಟ್. ಬಟ್ ಸಮಥಿಂಗ್ ಲೈಕ್ ಅ ಕಲ್ಚರ್, ಯುರೋಪ್ನಲ್ಲಿ ಹುಟ್ಟಿರುವ ಒಂದು ಪ್ರತ್ಯೇಕವಾದ ಕಲ್ಚರಲ್ ಇಶ್ಯೂ ಅದು ಕ್ಯಾಥಲಿಕ್ ಚರ್ಚ್ ಕಂಟಿನ್ಯೂ ಮಾಡ್ತಾರೆ. ಗಾನವ ಗಣರಾಜ ಹುಟ್ಟಿದ, ಸ್ವರ್ಗದಲ್ಲಿ ಮಹಿಮೆ, ಭೂಮಿಯಲ್ಲಿ ಕರುಣೆ, ಎಲ್ಲ ಜನ ಹರ್ಷಿಸಿ ದೂತರ್ ಕೂಡ ಹಾಡಲಿ, ಬೆತ್ಲೆಹೇಮಿನೊಳಗೆ ಪರಂಜ್ಯೋತಿ ತೋರಿದೆ, ಕೇಳುದೂತರ್ ಗಾನವ ಘನರಾಜ ಹುಟ್ಟಿದ. ಈಗ ಹುಟ್ಟಿದಾತನು ಪರಲೋಕದರಸು, ಮೇಲಿನಿಂದ ಇಳಿದು ನರನಾಗಿ ಬಂದನು, ಪ್ರೀತಿಯಿಂದ ತನ್ನನ್ನು ದೀನ ಮಾಡಿಕೊಂಡನು, ದೇವರ ಕುಮಾರನು ಇಲ್ಲಿ ವಾಸಿಸಿದನು, ಕೇಳುದೂತರ್ ಗಾನವ ಘನರಾಜ ಹುಟ್ಟಿದ. ಮಹತ್ವದ ರಸ, ಸರ್ವಲೋಕ ರಕ್ಷಕ, ಸಮಾಧಾನ ಗುರುವೇ, ನೀತಿ ಸೂರ್ಯ ಕ್ರಿಸ್ತನೇ, ಮನಃಶಾಂತಿ ಹುಟ್ಟಿಸಿ ಮೋಕ್ಷಾನಂದ ತಂದಿತಿ, ನಮಸ್ಕಾರ ಯೇಸುವೇ, ನಿತ್ಯ ಮಾನವೀನಗೆ, ಕೇಳುದೂತರ್ ಗಾನವ ಘನರಾಜ ಹುಟ್ಟಿದ. ಇನ್ನೊಂದು ಆಕರ್ಷಣೀಯವಾದ ವಿಚಾರ ಅಂದ್ರೆ ಇದು ಸ್ಯಾಂಟಾ ಕ್ಲಾಸ್. ಪ್ರಾಬಬ್ಲಿ ಮಕ್ಳು ಯಾರಾದ್ರೂ ನೋಡ್ತಾ ಇದ್ರೆ ಅವರಿಗೆ ಖುಷಿ ಕೊಡುವಂತಹ ಒಂದು ವಿಚಾರ ಅಂದ್ರೆ ಸ್ಯಾಂಟಾ ಕ್ಲಾಸ್. ಈ ಒಂದು ಆಚರಣೆ, ಈ ಸ್ಯಾಂಟಾನ ಆಚರಣೆ ಯಾವಾಗ ಶುರುವಾಯ್ತು? ಸೊ 4th ಸೆಂಚುರಿಯಲ್ಲಿ, 4ನೇ ಸೆಂಚುರಿಯಲ್ಲಿ ಬಿಷಪ್ ನಿಕೋಲಸ್ ಕ್ಯಾಥಲಿಕ್ ಚರ್ಚ್ ಅಲ್ಲಿ ಒಬ್ಬ ಒಳ್ಳೆ ಮನುಷ್ಯ, ವೆರಿ ಗುಡ್ ಪರ್ಸನ್. ಆತನು ಗುಲಾಮಿಗೆ, ಆ ಒಂದು ಕಷ್ಟದಲ್ಲಿ ಇದ್ದಿರುವವರನ್ನು ರಕ್ಷಿಸಿರುವ ಮನುಷ್ಯ. ಆತನು ಅನೇಕ ಮಕ್ಕಳಿಗೆ ಒಳ್ಳೆ ಅವಸರವನ್ನು ಕೊಟ್ಟು ಅವಸ್ಥೆಗೆ ನಡೆಸಿರುವ ಒಂದು ವ್ಯಕ್ತಿ. ಆತನು ಎಲ್ಲ ಕಡೆ ಹೋಗಿ ಜನರಿಗೆ ಗಿಫ್ಟ್ಗಳು ಕೊಡ್ತಾ ಇತ್ತು, ಜನರಿಗೆ ಆಶೀರ್ವಾದ ಕೊಡ್ತಾ ಇತ್ತು. ಸೊ ಆ ಒಂದು ಸೆಲೆಬ್ರೇಷನ್ ಹೇಗೋ ಕಲ್ಚರ್ ಆಗಿ ಅದು ಕ್ರಿಸ್ಮಸ್ ಜೊತೆ ಯುರೋಪ್ ಅಲ್ಲಿ ಯೇಸು ಸ್ವಾಮಿ ಜೊತೆ ಯೇಸು ಸ್ವಾಮಿಯ ಶಿಷ್ಯರನ್ನು ನಾವು ಆಚರಿಸೋಣ ಅಂತ ಬಿಷಪ್ ನಿಕೋಲಸ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಮಕ್ಕಳಿಗಾಗಿ ದೇ ಮೇಡ್ ಅ ಸ್ಟೋರಿ ಆಫ್ ಸ್ಯಾಂಟಾ ಕ್ಲಾಸ್ ಅಂತ. ಸೊ it is actually the remembrance of a bishop, a good man who was giving gifts. So it has become a story. And in Germany, in 1900s, Germany alli this Christmas tree along with Santa Claus, Christmas mara, vriksha. ಅದು ಆಕ್ಚುಲಿ ಯುರೋಪ್ ಅಲ್ಲಿ ವೃಕ್ಷಗಳು ಸೆಲೆಬ್ರೇಷನ್ ಅಲ್ಲಿ ಅದಕ್ಕೆ ಏನೋ ಒಂದು ಸ್ಥಾನ ಇದೆ ಅವ್ರ ಕಲ್ಚರ್ ಅಲ್ಲಿ. ವೃಕ್ಷಗಳಂದ್ರೆ ಲಾಂಗ್ ಲೈಫ್, ಒಳ್ಳೆ ಆರೋಗ್ಯ ಎಂತ ಒಂದು ಚಿಂತ, ಥಾಟ್ ಇಸ್ ದೇರ್ ಇನ್ ದೇರ್ ಮೈಂಡ್. ಸೊ ಆ ಒಂದು ಚಿಂತೆಯಲ್ಲಿ ಕ್ರಿಸ್ಮಸ್ಗೂ ಒಂದು ವೃಕ್ಷ ಹಾಕೋಣ ಅಂತ
It has started only 300-400 years ago. Okay. And Saint Martin Luther, legends say, Martin Luther ಅವರು ಪ್ರಾಟೆಸ್ಟೆಂಟ್ ಕಲ್ಚರ್ಗೆ ಒಂದು ಲೀಡರ್ ಆಗಿದ್ದಾನೆ. ಸೊ he is the one who brought tree into Christmas ಅಂತ ಕೆಲವರು ಹೇಳ್ತಾರೆ. So that is how Christmas tree and the Santa Claus have become a part of Christmas. ಈ ಭಕ್ಷ್ಯ ಭೋಜ್ಯ ಅಂದ್ರೆ ಈ ಏನು ಊಟದ ವಿಚಾರ ನೀವಾಗ್ಲೇ ಹೇಳ್ತಾ ಇದ್ರಿ. ಅಫ್ಕೋರ್ಸ್ ಎಲ್ಲಾ ಹಬ್ಬಗಳಲ್ಲೂ ಕೊನೆಯದಾಗಿ ಬರೋದು ನಾವು ಕಾಯ್ತಾ ಇರೋದು ಹೌದು, ಹಬ್ಬದೂಟ ಯಾವಾಗ ಮಾಡೋದು ಅಂತ. ಸೊ ಹಾಗಾಗಿ ಏನು ವಿಶೇಷವಾಗಿ ಏನನ್ನ ತಯಾರಿಸ್ತೀರಾ ನೀವು ಈ ಕ್ರಿಸ್ಮಸ್? ಸೊ ಗೋವಾ ಕ್ರಿಶ್ಚಿಯನ್ಸು ಪೋರ್ಕ್ ಬೇಸ್ಡ್ ಫುಡ್ ಪ್ರಿಪೇರ್ ಮಾಡ್ತಾರೆ. ಕೇರಳ ಕ್ರಿಶ್ಚಿಯನ್ಸು appam and some other non-veg like chicken, fish ಮಾಡ್ತಾರೆ. In northeastern parts, northeastern Christians, India, northeastern Christians, ಅವ್ರದ್ದು ಏರಿಯಾ ಸ್ಪೆಸಿಫಿಕ್ ಆಗಿರುವ ಟೈಪ್ ಆಫ್ ಫುಡ್ ಪ್ರಿಪೇರ್ ಮಾಡ್ತಾರೆ. ಬಟ್ ಕಾಮನ್ ಆಲ್ ಓವರ್ ದ ವರ್ಲ್ಡ್ ಈಸ್ ಕೇಕ್. ಎಲ್ಲಾ ಕಡೆ ಅವರು ಕೇಕ್ ಮಾಡೇ ಮಾಡ್ತಾರೆ, ವಿತ್ ಎಗ್, ವಿತೌಟ್ ಎಗ್, ವಿತ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್. ಕೇಕ್ ಇಸ್ ಅ ಸ್ಟ್ಯಾಂಡರ್ಡ್. ಅದು ಏನೋ ಒಂದು somehow it has become like that. ಅದಕ್ಕೆ ಏನ್ ಪ್ರತ್ಯೇಕವಾಗಿ ಕಾರಣ ಏನಿಲ್ಲ, ಬಟ್ somehow ಅದೊಂದು ಕಾಮನ್ ಫುಡ್ ಆಗಿದೆ. ಕ್ರಿಸ್ಮಸ್ ಕೇಕ್ ಅಂದ್ರೆ ಇಟ್ ಇಸ್ ಅ ಸ್ಪೆಷಲ್ ಥಿಂಗ್. ಸೊ that is generally about food. ಓಕೆ. ಎಲ್ಲೋ ಕೇಳ್ದೆ ಗ್ರೇಪ್ ವೈನ್ ಕೂಡ ಅದ್ರ ಜೊತೆಗೆ ಬರೋದು ಅಂತ. ಅದು ಇಸ್ ಇಟ್ ಕನ್ಸರ್ನ್ಡ್ ವಿತ್ ದ ಕ್ರಿಸ್ಮಸ್ ಸೆಲೆಬ್ರೇಷನ್ ಅಥವಾ ಬೇರೆ ಅಥವಾ? ಓಕೆ, ಅದು ಗ್ರೇಪ್ ವೈನ್ ಯುರೋಪ್ ಅಲ್ಲಿ ಅವರು ಕ್ರಿಸ್ಮಸ್ಗೆ ಸೇರಿಸ್ತಾರೆ. ಅದಕ್ಕೆ ಒಂದು ಕಾರಣ ಇದೆ. ಯೇಸು ಸ್ವಾಮಿಯ ಸೇವೆಯಲ್ಲಿ, ಮಿನಿಸ್ಟ್ರಿಯಲ್ಲಿ ಒಂದ್ ಜಾಗದಲ್ಲಿ ಆತನ ಹೋದಾಗ ಅಲ್ಲಿ ನೀರಿತ್ತು, ಆದ್ರೆ ಗ್ರೇಪ್ ವೈನ್ ಇರ್ಲಿಲ್ಲ, ದ್ರಾಕ್ಷಾರಸದ ಫಲ ಇರ್ಲಿಲ್ಲ. ಸೊ ಯೇಸು ಸ್ವಾಮಿ ಅಲ್ಲಿ ನೀರನ್ನು ದ್ರಾಕ್ಷಾರಸವಾಗಿ ಮಿರಾಕಲ್ ಮಾಡಿದ್ದಾನೆ. ಆ ನೀರು ದ್ರಾಕ್ಷಾರಸವಾಗಿ ಚೇಂಜ್ ಆಯ್ತು. ಅದಕ್ಕೆ ದ್ರಾಕ್ಷಾರಸವು ಅವರು ಗ್ರೇಪ್ ವೈನ್ ಅವರು ಕ್ರಿಸ್ಮಸ್ಗೂ ಯೂಸ್ ಮಾಡ್ತಾರೆ. ಓಕೆ, ಆ ಆಚರಣೆ ನಮ್ಮ ಭಾರತದಲ್ಲಿ ಇಲ್ಲ. ನಾಟ್ ಮಚ್. ದ ನಾರ್ತ್ ಈಸ್ಟ್ ಅಲ್ಲಿ ಕೆಲವೊಂದು ಜಾಗಗಳಲ್ಲಿದೆ. ಇನ್ ಗೋವಾ ಫ್ಯೂ ಪ್ಲೇಸಸ್, ಬಟ್ ನಾಟ್ ಮಚ್. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ರಾತನ ಸೇವಕರೇ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ರಾತನ ಸೇವಕರೇ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ. ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ. ಪಾಪ ಶೋಕವ ಹರಿಸಿ ಶಾಪವ ಕಳೆದರು ಧ್ಯಾನಿಸು ನೀ ಮನವೇ. ಪಾಪ ಶೋಕವ ಹರಿಸಿ ಶಾಪವ ಕಳೆದರು
ರಕ್ಷಕನಾದವನು. ಮೇಲನ್ನು ಕೊಡಿಸಲು ಕರುಣೆಯಿಂದಾಳ್ವ ರಕ್ಷಕನಾದವನು. ನಿನ್ನ ಪಾಲಿಗೆ ಸಿಕ್ಕಲು ಕ್ಷಮೆಯನ್ನು ಹೊಂದಿ ಬೇಗನೆ ನೀ ಪಡೆಕೋ. ನಿನ್ನ ಪಾಲಿಗೆ ಸಿಕ್ಕಲು ಕ್ಷಮೆಯನ್ನು ಹೊಂದಿ ಬೇಗನೆ ನೀ ಪಡೆಕೋ. ನೀರಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. 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 ಇನ್ನೊಂದು ಕಡೆಯ ಪ್ರಶ್ನೆ ನನ್ನದು. ಈ ಕ್ರಿಸ್ಮಸ್ ಹೊರತಾಗಿ ಆ ಕ್ರೈಸ್ತ ಧರ್ಮದಲ್ಲಿ ಇನ್ನು ಯಾವ ಯಾವ ಹಬ್ಬಗಳನ್ನ ನೀವು ಆಚರಿಸ್ತೀರಾ? ಇದೊಂದು ಕುತೂಹಲದ ಪ್ರಶ್ನೆ ನಮ್ಗೆ. ಸೊ ಕ್ರಿಸ್ಟಿಯಾನಿಟಿಯಲ್ಲಿ ಕ್ರಿಸ್ಮಸ್ ಇಸ್ ಅ ಇಂಪಾರ್ಟೆಂಟ್ ಸೆಲೆಬ್ರೇಷನ್. ದೇವರು ಮನುಷ್ಯನಾಗಿ ಅವತಾರವಾಗಿರುವ ಒಂದಿನ. ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಇನ್ನೊಂದು ಈಸ್ಟರ್ ಅಂತ ಹೇಳ್ತೀವಿ, ಹ್ಮ್. ರಿಸರಕ್ಷನ್ ಸಂಡೇ. ಹ್ಮ್. ಅಂದ್ರೆ ಯೇಸು ಸ್ವಾಮಿ ನಮಗಾಗಿ ಶಿಲುಬೆಯಲ್ಲಿ ಹ್ಮ್. ಸ್ವಂತ ಪ್ರಾಣವನ್ನು ಬಲಿಯಾಗಿ ಕೊಟ್ಟು ಹ್ಮ್. ಆಮೇಲೆ 3 ದಿನ ಆತನನ್ನು ಗ್ರೇವ್ ನಲ್ಲಿ ದೇ ಬರೀಡ್ ಹಿಮ್. ಬಟ್ 3ನೇ ದಿನ ಆತನು ರಿಸರಕ್ಷನ್ ಪವರ್ ಅಲ್ಲಿ, ಪುನರುತ್ಥಾನದ ಶಕ್ತಿಯಲ್ಲಿ ತಿರುಗಾ ಬಂತು. ವಿತ್ ದ ಡಿಸೈಪಲ್, ಶಿಷ್ಯರ ಜೊತೆ ಇನ್ನೂ 2 ತಿಂಗಳಿದ್ರು. ಹ್ಮ್. ಸೊ ಆ ಒಂದು ಸ್ಮರಣ, ಆ ಒಂದು ಆರಾಧನೆ ಇಸ್ ಕಾಲ್ಡ್ ಈಸ್ಟರ್. ಹ್ಮ್. That is very important because after he died, after 3 days, ಹ್ಮ್. ತಿರುಗಾ ಬಂದು ನಾನೇ ದಾರಿ, ನನ್ನಲ್ಲಿ ನಂಬಿಕೆ ಇಡುವವರು ನೀವು ತೀರೋದ್ರು ನಿಮ್ಗೆ ನಿತ್ಯ ಜೀವವು ನಾನು ಕೊಡುವವನು ಅಂತ ಯೇಸು ಸ್ವಾಮಿ ತೋರಿಸಿರುವ ಮಾರ್ಗದರ್ಶನ, ಆ ಒಂದು ನಂಬಿಕೆ ಆರಾಧನೆ ಮಾಡುವ ದಿನ ಈಸ್ಟರ್ is very important day of celebration. But there are other days. ಯೇಸು ಸ್ವಾಮಿ ತನ್ನ ಪವಿತ್ರ ಆತ್ಮವನ್ನು ಕೊಟ್ಟಿರುವ ದಿನ, ಅದಕ್ಕೆ ಡೇ ಆಫ್ ಪೆಂಟಿಕಾಸ್ಟ್ ಅಂತ ಹೇಳ್ತಾರೆ. ಹ್ಮ್. ಆತರ ದೇರ್ ಆರ್ ಮೆನಿ ಸೆಲೆಬ್ರೇಷನ್ಸ್. ದೆನ್ ಒಂದೊಂದು ಚರ್ಚ್ಗೆ, ರೋಮನ್ ಕ್ಯಾಥಲಿಕ್ ಚರ್ಚ್ಗೆ, ಪ್ರಾಟೆಸ್ಟೆಂಟ್ ಚರ್ಚ್ಗೆ ಟ್ರೆಡಿಷನಲ್ ಆಗಿ ಅವ್ರದ್ದು ಬಿಷಪ್ಸ್, ಅವ್ರದ್ದು ಬಿಗ್ ಪೀಪಲ್ ಇನ್ ದೇರ್ ಸೊಸೈಟಿ ಅವರನ್ನು ಆಚರಿಸುವ, ಸ್ಮರಿಸುವ ದಿನಗಳು, ಅದು ಟ್ರೆಡಿಷನ್ಸ್ ಆಗಿ ಬಂದಿದೆ. ಸೊ ದೇರ್ ಆರ್ ಮೆನಿ ಡೇಸ್ ವಿಚ್ ಆರ್ ಇಂಪಾರ್ಟೆಂಟ್. ಬಟ್ ಈ 2 ದಿನಗಳು ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಎಲ್ಲಾ ಕ್ರಿಶ್ಚಿಯನ್ಸ್ ಆಲ್ ಓವರ್ ದ ವರ್ಲ್ಡ್. ಒನ್ ಇಸ್ ಕ್ರಿಸ್ಮಸ್, ಅದರ್ ಇಸ್ ಈಸ್ಟರ್. ಹಲ್ಲೆಲೂಯಾ ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ.
ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. Hallelujah, hallelujah, hallelujah. Hallelujah, hallelujah, hallelujah. ತೀರಲು ಭೂಯಾತ್ರೆ ನಿನ್ನ ಬಳಿ ನಾ ಬರುವೆನು. ತೀರಲು ಭೂಯಾತ್ರೆ ನಿನ್ನ ಬಳಿ ನಾ ಬರುವೆನು. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. Hallelujah, hallelujah, hallelujah. ಇಷ್ಟು ಹೊತ್ತು ನಮ್ಮೊಂದಿಗೆ ಕ್ರಿಸ್ಮಸ್ ಆಚರಣೆಯ ಬಗ್ಗೆ ಹಲವಾರು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಅತ್ಯಂತ ಧನ್ಯವಾದಗಳನ್ನ ತಿಳಿಸ್ತಾ, ವೀಕ್ಷಕರೇ, ನಿಮಗೂ ಕ್ರಿಸ್ಮಸ್ ಹಬ್ಬದ ವಿಶೇಷತೆ ಹಾಗೂ ವೈವಿಧ್ಯತೆ ಈಗ ಅರಿವಾಗಿ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಸಂಚಿಕೆಯೊಂದಿಗೆ ದೈವ ಸಂಗಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ.